ಶಿವಮೊಗ್ಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ವಿಚಾರವಾಗಿ ಮಾತನಾಡಿದ್ದು, ಔರಂಗಜೇಬ್ನ ಸಂತತಿ ವಂಶಸ್ಥರು ಇನ್ನೂ ಬದುಕಿದ್ದಾರೆ ಅಂತ ಇದರಿಂದಲೇ ಗೊತ್ತಾಗುತ್ತಿದೆ ಎಂದಿದ್ದಾರೆ. ಔರಂಗಜೇಬಿನ ಮಾನಸಿಕತೆ, ಟಿಪ್ಪು ಮಾನಸಿಕತೆ ಇರುವ ವ್ಯಕ್ತಿಗಳು ಅಲ್ಲಲ್ಲಿ ಇದ್ದಾರೆ. ಅವರನ್ನ ಮಟ್ಟ ಹಾಕುವ ಕೆಲಸವನ್ನ ಹಿಂದೂ ಸಮಾಜ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆಲೋಚನೆಗಳನ್ನ ಮಾಡ್ತೇವೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದ ಅಪಮಾನ ಬೇರೆಯಲ್ಲ, ದೇಶಕ್ಕೆ ಮಾಡಿದ ಅಪಮಾನ ಬೇರೆಯಲ್ಲ. ದೇಶದ ಜನರ ಆಕ್ರೋಶವನ್ನ ಮುಂದಿನ ದಿನದಲ್ಲಿ ತಾವು ನೋಡಬೇಕಾಗುತ್ತದೆ ಎಂದಿದ್ದಾರೆ. ಕೃತ್ಯವನ್ನ ಅತ್ಯಂತ ಕಠೋರವಾಗಿ, ಗಂಭೀರವಾಗಿ ಖಂಡಿಸುತ್ತೇನೆ. ಛತ್ರಪತಿ ಶಿವಾಜಿಯವರ ಮೆರವಣಿಗೆ ಮೇಲೆ ಕಲ್ಲು ತೂರುವುದು ಭಾರತೀಯ ಸಂಸ್ಕೃತಿಯಲ್ಲ. ದೇಶದ್ರೋಹಿಗಳನ್ನ ಮಟ್ಟ ಹಾಕುವ ಕೆಲಸವನ್ನ ಸ್ಥಳೀಯ ಸರ್ಕಾರ ಮಾಡೇ ಮಾಡುತ್ತದೆ ಎಂದಿದ್ದಾರೆ. ಇದರಿಂದಲೇ ಗೊತ್ತಾಗತ್ತೆ ಔರಂಗಜೇಬನ ವಂಶಸ್ಥರು ಇನ್ನು ಬದುಕಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ. ಔರಂಗಜೇಬನ ಮಾನಸಿಕತೆ, ಟಿಪ್ಪು ಸುಲ್ತಾನನ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಅಲ್ಲಲ್ಲ ಇದ್ದಾರೆ. ಅವರೆಲ್ಲ ಮಟ್ಟ ಹಾಕುವಂತ ಕೆಲಸ ಹಿಂದೂ ಸಮಾಜ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆಲೋಚನೆಗಳನ್ನು ಮಾಡ್ತೇವೆ. ಯಾರು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಪಮಾನ ಮಾಡಿರುವಂಥದ್ದು ಇದು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದಂಥ ಅಪಮಾನ ಬೇರೆ ಅಲ್ಲ, ದೇಶಕ್ಕೆ ಅಪಮಾನ ಮಾಡಿದಂಥ ಸಂಗತಿ ಬೇರೆ ಅಲ್ಲ. ಆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಈ ದೇಶದ ಜನತೆ, ಈ ದೇಶದ ಜನತೆ ಆಕ್ರೋಶವನ್ನ ಮುಂದಿನ ದಿನಗಳಲ್ಲಿ ತಾವು ನೋಡಬೇಕಾಗತ್ತೆ ಅನ್ನೋ ಸಂಗತಿಯನ್ನ, ಎಚ್ಚರಿಕೆಯ ಸಂಗತಿಯನ್ನು ಈ ಸಂದರ್ಭ ಹೇಳ್ತಾ, ಆ ಕೃತ್ಯವನ್ನು ನಾನು ಅತ್ಯಂತ ಗಂಭೀರವಾಗಿ ಖಂಡಿಸ್ತೇನೆ. ಖಂಡಿಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯ ಸಂದರ್ಭಗಳೇ ಮೆರವಣಿಗೆ ಮೇಲೆ ಕಲ್ಲು ತೂರಾಡುವಂಥದ್ದು, ಚಪ್ಪಲಿ ತೂರಾಡುವಂಥದ್ದು ಇದು ಭಾರತೀಯ ಸಂಸ್ಕೃತಿ ಅಲ್ಲ. ಹಾಗಾಗಿ ಈ ದೇಶದಲ್ಲಿ ಯಾರು ದೇಶದ್ರೋಹಿಗಳಿದ್ದಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಅಲ್ಲಿಯ ಸ್ಥಳೀಯ ಸರ್ಕಾರ ಮಾಡೇ ಮಾಡುತ್ತೆ. ಅದನ್ನು ಗಂಭೀರವಾಗಿ ತಗೊಂಡು ಈ ದೇಶದ ಜನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋಂಥ ವಿಶ್ವಾಸದಿಂದ ಆ ಸಂಗತಿಯನ್ನು ಖಂಡಿಸ್ತೇವೆ. ಇದರಿಂದಲೇ ಗೊತ್ತಾಗತ್ತೆ ಔರಂಗಜೇಬ